ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವಾಗ ಒಂದು ಕರೆಂಟಿದ್ದು ಒಂದು ಮೀಟರನ್ನ ಸ್ವಚ್ಛ ಮಾಡ್ತಿದ್ದೀನಿ. ಯಾವ ಥರ ಅಂದರೆ ಈ ಥರ ನೋಡಿ, ಬ್ರಷ್ ತಗೊಳ್ಳಿ. ಯಾಕಂದರೆ ಇಲ್ಲಿ ಕರೆಂಟ್ ಇರುತ್ತೆ. ನಾವು ನೀರಿಂದ ಉತ್ಪತ್ತಿಯಾದ ಕರೆಂಟನ್ನು ಏನಂತಂದರೆ ಅದನ್ನು ಹಿಡಿದ ತಕ್ಷಣ ನಮಗೆ ಶಾಕ್ ಹೊಡೆಯುತ್ತೆ. ನೋಡಿ, ನಾನೀಗ ಬಟನ್ ಕ್ಲೀನ್ ಮಾಡಬೇಕು. ಬಟನ್ ಕ್ಲೀನ್ ಮಾಡಬೇಕಂದ್ರೆ ಹಾಗೆ ಮಾಡೋಕ್ಕಾಗಲ್ಲ ಅಲ್ಲ. ನೋಡಿ, ಬ್ರಷ್ ತೊಗೊಂಡಿದ್ದೀನಿ. ಬ್ರಷ್ ತೊಗೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ ಅಲ್ವಾ. ಇಲ್ಲಿ ನೋಡಿ, ಇಲ್ಲೆಲ್ಲ ಕೊಳೆ ಇರುತ್ತೆ. ಕೊಳೆ ಕ್ಲೀನಾಗಿ ಹೋಗುತ್ತೆ. ಯಾಕಂದರೆ ಇದು ಕೈಯಿಂದ ಹಿಡಿದ್ಬಿಟ್ರೆ ಜುಮ್ ಅಂತವೆ. ಇದು ಪ್ಲಾಸ್ಟಿಕ್ ಇರೋದ್ರಿಂದ ನಮ್ಗೆ ಯಾವುದೇ ರೀತಿಯ ಎಫೆಕ್ಟ್ ಆಗೋದಿಲ್ಲ. ಈ ಥರ ನಾವು ಕ್ಲೀನ್ ಮಾಡ್ಕೋಬೋದು. ನೋಡಿ, ಇವನು ಕ್ಲೀನ್ ಮಾಡ್ಕೋಬೋದು. ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ಹಲ್ಲಿನಂತೆ ಇವನ್ನ ಸ್ವಚ್ಛ ಮಾಡ್ಬೋದು. ನಾನು ಇದಕ್ಕೆ ಇನ್ನೊಂಥರ ಮೆಥಡ್ ಹೇಳ್ಕೊಡ್ತೀನಿ. ಯಾವ ರೀತಿ ಅಂತಂದರೆ, ಈಗ ನಮ್ಮ ಹಲ್ಲಿಗೆ ನಾವು ಪೇಸ್ಟ್ ಹಚ್ತೀವಲ್ವಾ, ಇದಕ್ಕೆ ಒಂಚೂರು ಪೇಸ್ಟ್ ಹಚ್ಚಿದರೆ ಏನಾಗುತ್ತೆ ಅಂತ ನಾನು ಹೇಳ್ಕೊಡ್ತೀನಿ. ಒಂದು ನಿಮಿಷ. ಪೇಸ್ಟನ್ನು ಹಚ್ಚಿದರೆ ಏನಾಗುತ್ತೆ ಅಂದರೆ, ಪೇಸ್ಟ್ ನಮ್ಮ ಹಲ್ಲು ಹೆಂಗೆ ಸ್ವಚ್ಛ ಆಗ್ತಾವೋ ಅದು ಹಾಗೇ ಕ್ಲೀನ್ ಆಗುತ್ತೆ. ಈಗ ನಾನು ಸ್ವಲ್ಪ ಪೇಸ್ಟ್ ತೊಗೊತೀನಿ. ಪೇಸ್ಟ್ ತೊಗೊಂಡು ಹಚ್ಚಿ ಕ್ಲೀನ್ ಮಾಡ್ತೀನಿ. ಭಾಳ ಕಾಸ್ಟ್ಲಿ ಆಗುತ್ತೆ, ದುಡ್ಡು ಹೋಗುತ್ತೆ ಅಂತ ಅನ್ನೋರು ಏನು ಮಾಡ್ಬೋದು, ಸ್ವಲ್ಪ ನೀರು ತೊಗೊಂಡ್ಬಿಟ್ಟು ನೀರು ಹಚ್ಚಿಬಿಟ್ಟು ಇದನ್ನು ಮಾಡ್ಕೋಬೋದು. ಏನಂದರೆ, ನೋಡಿ, ನಾನಿವಾಗ ಪೇಸ್ಟ್ ತೊಗೊಂಡು ಇದಕ್ಕೇನು ಮಾಡಿದೆ, ಪೇಸ್ಟಲ್ಲಿ ಅದ್ದಿದೆ. ಇದೇನಾಯ್ತು, ಈಗ ಕೊಳೆ ಹೋಗ್ತಾ ಐತಿ. ನೋಡಿ, ನಮ್ಮ ಹಲ್ಲು ಕೂಡ ಹೀಗೆ ಅಲ್ವಾ. ಪಳಪಳ ಮಾಡಬೇಕು ತಾನೇ ಇವನ್ನ. ಪಳಪಳ ಮಾಡಬೇಕು. ನಮ್ಮ ಹಲ್ಲಿನ ಥರ ನಮ್ಮ ಹಲ್ಲು ನೀಟಾಗಿರಬೇಕು ಅಂದರೆ ಈ ಥರ. ಆದರೆ ಕರೆಂಟಿನ ಜೊತೆ ಆಟ ಆಡುವಾಗ ಹುಷಾರು. ಯಾಕಂದರೆ ಇದು ತುಂಬ ಡೇಂಜರು. ನಾನು ಹೇಳಿದ್ದೀನಿ ಅಂತ ನೀವು ಮಾಡೋಕ್ಕೋದ್ರೆ ತುಂಬ ಕಷ್ಟನೇ. ಒಂದೊಂದು ಸಲ ಏನಾಗುತ್ತೆ ಅಂದರೆ, ಯಾಕಂದ್ರೆ ನಾನು ಅಂದೆ ನೀರು ಹಚ್ಚ್ರಿ ಅಂತ, ನೀರಿಂದನೇ ಪ್ರಾಣ ಹೋಗುತ್ತೆ ಅಲ್ವಾ. ಹಾಗಾಗಿ ನೋಡಿ, ವಿಚಾರ ಮಾಡಿ ನಿಮ್ಮ ಮನೇನ ನೀವು ಕ್ಲೀನ್ ಮಾಡ್ಕೊಳ್ಳುವಾಗ ಏನಂದ್ರೆ ಬ್ರಷಿಂದ ಕ್ಲೀನ್ ಮಾಡ್ಕೊಳ್ಳಿ. ಆದರೆ ಆದಷ್ಟು ಏನು ಮಾಡಿರಿ ಅಂದರೆ, ನೀರಿಂದ ಅವಾಯ್ಡ್ ಮಾಡಿ. ನೀರು ಯಾಕಂದರೆ ನೀರಿಂದನೇ ಉತ್ಪತ್ತಿಯಾಗಿರುತ್ತೆ. ಆದರೆ ನೀರಿಂದನೇ ಕರೆಂಟಿಗೆ ನೀರು ಹತ್ತಿದ್ರೇ ಸಾಯುತ್ತೆ. ನೀವು ಕರೆಂಟ್ ಕಾಯಿಲ್ ಹಾಕಿದಾಗ ಏನಾಗುತ್ತೆ, ಫುಲ್ಲು ಸುಟ್ಟೋಗ್ಬಿಡ್ತೀವಿ. ನಾವೇ ಮನುಷ್ಯರೇ ಸುಟ್ಟೋಗ್ತೀವಿ. ನೋಡಿ, ಇವಾಗ ಎಷ್ಟು ಕ್ಲೀನ್ ಆಯಿತು ಅಂತ ನೋಡಿ. ಬರೀ ಸ್ವಲ್ಪ ನಾನೇನು ಮಾಡಿದೆ, ಸ್ವಲ್ಪನೇ ಪೇಸ್ಟ್ ತೊಗೊಂಡೆ. ನಾನೇನು ತುಂಬ ತೊಗೊಂಡಿಲ್ಲ ಅಲ್ವಾ. ನೋಡಿ, ನಾನು ಎಷ್ಟು ಕ್ಲೀನ್ ಮಾಡಿದೆ. ನನ್ನ ಹಲ್ಲಿನ ಥರ ನನ್ನ ಮೀಟ್ರ್ ಬೋರ್ಡನ್ನು ನಾನು ಕ್ಲೀನ್ ಮಾಡಿಕೊಂಡೆ. ನಾನು ಇವಾಗ ಏನು ಮಾಡ್ತೀನಿ, ಅದನ್ನು ಹಾಗೆ ಬಿಟ್ಟರೆ ಅದು ಏನಾಗುತ್ತೆ ಹೇಳಿ. ನಾನೊಂದು ಬಟ್ಟೆ ತೊಗೊಂಡಿದ್ದೀನಿ. ಅದಕ್ಕೋಸ್ಕರನೇ ಸಪ್ರೇಟ್ ಬಟ್ಟೆ ಇಟ್ಟಿದ್ದೀನಿ. ಅದನ್ನೇನು ಮಾಡ್ತೀನಿ, ನಾನೀಗ ಕ್ಲೀನ್ ಮಾಡ್ಕೊಂಡು ಒರೆಸ್ಬಿಡ್ತೀನಿ. ಇದು ಬಟ್ಟೆಯಿಂದ ಆದರೆ ಏನಾಗುತ್ತೆ ಅಂದರೆ, ನಮಗೆ ಅಷ್ಟು ಕರೆಂಟಿಂದ ಎಫೆಕ್ಟು ಆಗೋದಿಲ್ಲ. ನೋಡಿ, ಎಷ್ಟು ಪಳಪಳ ಅಂತು ಅಲ್ವಾ. ಇಲ್ಲಿ ಹುಷಾರು ಸ್ವಲ್ಪ. ಇಲ್ಲೇನಾಗುತ್ತೆ ಅಂದರೆ, ನೀವು ಕೈಯಿಂದ ಹಿಡಿಯೋ ಬದಲು ಕಟ್ಟಿಗೆಗೆ ಒಂದು ಕೋಲನ್ನು ಬಳಸ್ಬೋದು. ಕಟ್ಟಿಗೆಗೆ ಇಲ್ಲಾಂದರೆ ಅದೇ ಬ್ರಷ್ಷಿಗೆ ನೀವೇನು ಮಾಡಬೇಕು ಅಂದರೆ, ಇದನ್ನು ಕಟ್ಟಿಬಿಟ್ಟು ನೀವು ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ನೋಡಿ, ಎಷ್ಟು ಕೊಳೆ ಎಲ್ಲ ಇದಕ್ಕೆ ಹತ್ಕೊಂತು. ಹೌದಾ. ನೋಡಿ, ಈ ಥರ ಮಾಡಿ ಉಪಯೋಗ ಹೇಳಿ. ಹಾಗೆಯೇ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ಸ್ವಲ್ಪ ಕ್ಲೀನ್ ಮಾಡಬೇಕು, ಇದು ಮಾಡ್ಕೋತೀನಿ. ನಾನು ವಿಡಿಯೋ ಮಾಡ್ತಾ ಮಾಡೋಕ್ಕೆ ಹೋದರೆ ಆಗಲ್ಲ. ಇನ್ನು ತುಂಬ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಈ ನೋಡಿ, ಪೇಸ್ಟ್ ಹಚ್ಚಿದ್ದಕ್ಕೆ ಎಷ್ಟು ಕ್ಲೀನ್ ಆಯಿತು. ಇದನ್ನು ನಾನೇನು ಮಾಡ್ತೀನಿ, ಆಮೇಲೆ ಸೋಪಿನ ಪುಡಿಯಲ್ಲಿ ಅದ್ಬಿಟ್ಟು ಈಗ ಬಟ್ಟೆನ ಕ್ಲೀನ್ ಮಾಡ್ಕೊತೀನಿ. ಅವಾಗ ಏನಾಗುತ್ತೆ, ಸೋಪಿನ ಪುಡಿಗೆ ನೆನೆಸ್ಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ. ಇದಕ್ಕೆ ಇನ್ನೊಂದು ಮೆಥಡ್ ಇದೆ, ನಾನು ಇನ್ನೊಂದು ಯೂಟ್ಯೂಬಲ್ಲಿ ಮಾಡಿಕೊಡ್ತೀನಿ. ಬೇರೆ ಇದೆ, ಅದಕ್ಕೆ ಪೇಸ್ಟ್ ಬೇಕಾಗಲ್ಲ, ಬೇರೆ ಯೂಸ್ ಮಾಡ್ತೀನಿ. ಇದಕ್ಕಾದರೆ ಪೇಸ್ಟ್ ಬೇಕಾಗುತ್ತೆ.
ನನ್ನ ಹಲ್ಲು ಅಷ್ಟೇ ಚೆನ್ನಾಗಿದ್ದರೆ ಆಗಲ್ಲ, ಮನೇನೂ ಕ್ಲೀನಾಗಿರ್ಬೇಕಲ್ವಾ, ಅದಕ್ಕೆ ನಾನು ಹಚ್ಚಿರೋದು. ಯಾಕಂದರೆ ಮನೇನೂ ಕ್ಲೀನಾಗಿದ್ದರೆ ಏನಾಗುತ್ತೆ, ನಮ್ಮ ನೆಗೆಟಿವ್ ಎನರ್ಜಿಗಳು ಹೊರಟೋಗ್ತವೆ. ನಾವು ಪಾಸಿಟಿವ್ ಆಗಿರಬೇಕು ಅಂದರೆ ನಮ್ಮ ಮನೆ ಕೂಡ ಕ್ಲೀನಾಗಿರಬೇಕು. ಮ್ಯಾನಿಫೆಸ್ಟೇಷನ್ ಇದು. ನಿಮ್ಗೆ ಇನ್ನೊಂದು ಗೊತ್ತಿಲ್ಲ ಅನಿಸುತ್ತೆ. ಮ್ಯಾನಿಫೆಸ್ಟೇಷನ್ ಅಂದರೆ ಏನು? ನಮ್ಮನ್ನು ನಾವು ಪ್ರೀತಿಸೋದು. ಯಾವ ಥರ? ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಬಟ್ಟೆ ಕ್ಲೀನಾಗಿ ಇಟ್ಕೊಳ್ಳೋದು, ಬಟ್ಟೆ ನೀಟಾಗಿ ಹಾಕ್ಕೊಳ್ಳೋದು. ಯಾರಿಗೂ ಅಲ್ಲ, ಯಾರೋ ನೋಡಲಿ ಅಂತಲ್ಲ, ನಮ್ಮನ್ನು ನಾವು ನೋಡ್ಕೋಬೇಕು ಮೊದಲು, ಬೇರೆಯವ್ರನ್ನೆಲ್ಲ. ನಾವೇ ಮೊದಲು ಚೇಂಜ್ ಆಗಿಲ್ಲ ಅಂದರೆ ಬೇರೆಯವ್ರನ್ನ ಹೆಂಗೆ ಚೇಂಜ್ ಮಾಡೋಕ್ಕಾಗತ್ತೆ? ಮೊದಲು ನಾವು ಚೇಂಜ್ ಆಗೋಣ, ಆಮೇಲೆ ಬೇರೆಯವ್ರನ್ನ ಚೇಂಜ್ ಮಾಡೋಣ. ನೋಡಿ, ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನನ್ನ ಯೂಟ್ಯೂಬ್ ಚಾನಲ್ ನೋಡ್ಕೊತಾ ಇರೋದಕ್ಕೆ ಧನ್ಯವಾದಗಳು.